ಇನ್ನು ರಾಯಚೂರಿನಲ್ಲಿ ಖೋಟಾ ನೋಟು ಅಡ್ಡೆ ಮೇಲೆ ದಾಳಿಯಾಗಿದೆ. ರಾಯಚೂರಿನ ಡಿಆರ್ ಕಾನ್ಸ್ಟೇಬಲ್ ಸೇರಿ 4 ಬಂಧನ ಆಗಿದೆ. ಪ್ರಮುಖ ಆರೋಪಿ ಸದ್ದಾಂ ಅಲಿಯಾಸ್ ಮೊಹಮ್ಮದ್ ಯಾಸಿನ್, ರಾಯಚೂರಿನ ಸಶಸ್ತ್ರ ಮೀಸಲು ಪಡೆಯ ಕಾನ್ಸ್ಟೇಬಲ್ ಮರಿಲಿಂಗ, ರಮೇಶ್ ಆದಿ ಮತ್ತು ಶಿವಲಿಂಗ ಬಂಧಿತ ಆರೋಪಿಗಳು. ವೈಟ್ ಪೇಪರ್ ಮತ್ತು ಕಚ್ಚಾ ವಸ್ತುಗಳನ್ನು ಪೊಲೀಸರು ಜಪ್ತಿ ಮಾಡಿದ್ದಾರೆ. ರಾಯಚೂರು ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳ ತಂಡ ಮತ್ತು ರಾಯಚೂರು ಪಶ್ಚಿಮ ಠಾಣೆ ಪೊಲೀಸರ ಜಂಟಿ ಕಾರ್ಯಾಚರಣೆ ಇದು. ಈ ಪ್ರಕರಣ ರಾಯಚೂರಿನ ಪಶ್ಚಿಮ ಠಾಣೆಯಲ್ಲಿ ದಾಖಲಾಗಿತ್ತು. ಆಂಧ್ರ, ತೆಲಂಗಾಣ ಮತ್ತು ಕರ್ನಾಟಕ ಗಡಿಗಳಲ್ಲಿ ನಕಲಿ ನೋಟು ತಯಾರಿಕೆ ಮಾಡ್ತಾ ಇದ್ರು. ನಕಲಿ ನೋಟು ತಯಾರಿಸೋದಕ್ಕೆ ನಟೋರಿಯಸ್ ಗ್ಯಾಂಗ್ ಜೊತೆ ಡೀಲ್. 10 ಲಕ್ಷ ಅಸಲಿ ನೋಟಿಗೆ 30 ಲಕ್ಷ ನಕಲಿ ನೋಟನ್ನು ಕೊಡ್ತಾ ಇತ್ತು ಈ ಗ್ಯಾಂಗ್. ಹೈದರಾಬಾದ್ನ ಕಿಂಗ್ ಪಿನ್ ಒಬ್ಬರ ಅಣತಿಯಂತೆ ಇದೆಲ್ಲವೂ ನಡೀತಾ ಇತ್ತು. ಕೌಂಟರ್ಫೀಟ್ ಕರೆನ್ಸಿ ಸಂಬಂಧ ಒಂದು ಕೇಸ್ ರಿಜಿಸ್ಟರ್ ಆಗಿದೆ. ಇದು ತುಂಬ ದಿನಗಳಿಂದ ಮಾಹಿತಿ ಓಡಾಡ್ತಿತ್ತು. ನಮ್ಮ ಜಿಲ್ಲಾ ಪೊಲೀಸ್ ಕಚೇರಿ ಅಧಿಕಾರಿ ಸಿಬ್ಬಂದಿಗಳಿಗೆ ಬಂದು ಖಚಿತ ಮಾಹಿತಿ ಆಧರಿಸಿ ಇದರಲ್ಲಿ 4 ಜನ ಪ್ರಮುಖವಾದ ಆರೋಪಿಗಳಿದ್ದಾರೆ. ಒಬ್ಬ ರಮೇಶ್ ಆದಿ ಅಂತೇಳಿ, ಮತ್ತು ಸದ್ದಾಮ್ ಅಂತೇಳಿ, ಮತ್ತು ಶಿವಲಿಂಗ ಮತ್ತು ಮರ್ಲಿಂಗ ಅಂತ. ಮನಿ ಡಬ್ಲಿಂಗ್ ಮಾಡೋ ಸಂಬಂಧ, ಕೋಟಾ ನೋಟ್ ಕೊಡೋ ಸಂಬಂಧ ಏನೋ ಮೋಸ ಆಗಿದೆ ಅಂತೇಳಿ